ಡಿಸೆಂಬರ್ ತಿಂಗಳು ಬಂತು ಅಂತಂದ್ರೇನೆ ಚಳಿಕಾಲ ಸ್ಟಾರ್ಟ್ ಅಲ್ವಾ. ಈ ಚಳಿ ಟೈಮ್ ಅಲ್ಲಿ ಬಿಸಿ ಬಿಸಿಯಾಗಿ ಸೂಪು ಸ್ನಾಕ್ಸ್ ಅಂತ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರನೇ ಈ ಸೂಪ್ ಹಾಗೂ ಸ್ನಾಕ್ಸ್ ಸೀರೀಸ್ ನ ನೋಡೋಣ. ಈ ಸೀರೀಸ್ ನಲ್ಲಿ ಡೇ 1 ನುಗ್ಗೆ ಸೊಪ್ಪಿನ ಸೂಪ್ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದು ಕುಕ್ಕರ್ ಇಟ್ಟು 1 ಕಪ್ ನುಗ್ಗೆ ಸೊಪ್ಪನ್ನ ಹಾಕಿ ಸ್ವಲ್ಪ ಸಣ್ಣ ಈರುಳ್ಳಿ, 1 ಟೊಮೆಟೊ, 5 ರಿಂದ 6 ಬೆಳ್ಳುಳ್ಳಿ, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಣಸು, 1/4 ಟೀ ಸ್ಪೂನ್ ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾದಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡಿ ಲಿಡ್ ಹಾಕಿ ಮುಚ್ಚಿ ಒಂದು 3 ವಿಸಿಲ್ ಬಿಟ್ಟು ಬೇಯಿಸ್ಕೊಳ್ಳೋಣ. ಈಗ ಪ್ರೆಷರ್ ರಿಲೀಸ್ ಆದ್ಮೇಲೆ ಸೊಪ್ಪನ್ನ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿ ಬಾಕಿ ಇರೋ ನೀರನ್ನು ಸಹ ಅದ್ರಲ್ಲೇ ಹಾಕಿ ಒಂದು ಸ್ಟ್ರೈನರ್ ನಲ್ಲಿ ಸ್ಟ್ರೈನ್ ಮಾಡಿ ಅದೇ ಕುಕ್ಕರ್ ಗೆ ಹಾಕಿ ಒಂದ್ ಕುದಿ ಬಂದ್ಮೇಲೆ ಸ್ಟವ್ ನ ಆಫ್ ಮಾಡಿ ರುಚಿಗೆ ತಕ್ಕಷ್ಟು ಪೆಪ್ಪರ್ ಪುಡಿನ ಹಾಕಿ ಮಿಕ್ಸ್ ಮಾಡಿದ್ರೆ ನುಗ್ಗೆ ಸೊಪ್ಪಿನ ಸೂಪ್ ತಯಾರು. ಈಗ ಬಾಳೆ ಹೂವಿನ ವಡೆನ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ 3 ಒಣಮೆಣಸಿನಕಾಯಿ, 1 ಕಪ್ ನೆನೆಸಿಟ್ಟಿರುವ ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಚಕ್ಕೆ, ಲವಂಗ, ಸೋಂಪು ಇದನ್ನೆಲ್ಲ ಹಾಕಿ ಕೋರ್ಸ್ ಆಗಿ ರುಬ್ಬಿ ಈಗ ಇದ್ರಲ್ಲೇ ಬಾಳೆ ಹೂವನ್ನ ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕೋಣ. ಈಗ ಇದಕ್ಕೆ ಸಣ್ಣ ಕಟ್ ಮಾಡಿಟ್ಟಿರುವ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ವಡೆ ತರ ತಟ್ಟಿ ಬಿಸಿಯಾದ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಬೆಂದ ಮೇಲೆ ತೆಗೆದ್ರೆ ಕ್ರಿಸ್ಪಿಯಾದ ಬಾಳೆ ಹೂವಿನ ವಡೆ ತಯಾರು. ಸೊ ಈ 2 ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.